ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ಗೌಡ 726. ಬನ್ನಿ ನೋಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಬಂಗಾರಿಸ್ನ ನಾನು ಸ್ನಾನ ಮಾಡಿಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಊರಿನ ಹತ್ರ ಇರುವಂಥ ಒಂದು ಬಂಡೆ ನೀರಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಅಂತೂ ಆಗುತ್ತೆ. ಸೊ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ದಾರಿದ್ದಕ್ಕೂ. ಸೊ ದಾರಿಲಿ ಹೋಗ್ತಾ ಇದ್ದೀವಿ. ಇವ್ರಿಗೆಲ್ಲ ಒಂಥರ ಖುಷಿ, ಇವತ್ತು ಸ್ನಾನ ಮಾಡಿಸ್ಬಿಡ್ತಾರೆ ನಮಗೆ ಅಂತ. ಅಂದರೆ ಡೈಲಿ ತೊಳಿತಾ ಇರ್ತೀನಿ, ಸ್ನಾನ ಮಾಡಿಸ್ತಾ ಇರ್ತೀನಿ ಮನೆ ಹತ್ರ. ಬಟ್ ಹಿಂಗೆ ಹೊರಗಡೆ ಕರ್ಕೊಬರೋದು ಸ್ವಲ್ಪ ಒಂದು 3 ದಿನ 4 ದಿನ ಈ ಥರ ಗ್ಯಾಪ್ ಇರುತ್ತೆ. ಹಾಗಾಗಿ ಬಂದ್ವಿ. ಫೈನಲಿ ನಾವು ಬಂಡೆ ಹತ್ರನೇ ಬಂದಿದ್ದೀವಿ. ಸ್ನಾನ ಮಾಡಿಸ್ತಾ ಇದ್ದೀವಿ. ಫುಲ್ ಚೆನ್ನಾಗಿ ಸ್ನಾನ ಎಲ್ಲ ಮಾಡಿಸಿ ನೀಟಾಗಿ ಈಜೆಲ್ಲ ಓಡಿಸ್ತೀವಿ. ಆಮೇಲೆ ಮನೆಗೆ ಹೋಗ್ತೀವಿ. ಸೊ ಇವ್ರಿಗೊಂಥರ ಖುಷಿ ನೀರಲ್ಲಿ ಸ್ನಾನ ಮಾಡಿಸ್ಕೊಳ್ಳೋದು. ಅದಕ್ಕೂ ಅಲ್ಲಿ ಮೀನುಗಳೆಲ್ಲ ಇದ್ದಾವೆ ಫುಲ್ಲೆಲ್ಲ. ಅದೆಲ್ಲ ಬಂದು ಅವಾಗವಾಗ ಕಚ್ತಾ ಇರ್ತದೆ. ಅದಕ್ಕೆ ಒಂಥರ ಎಗರಾಡ್ತಾ ಇರ್ತಾರೆ. ಫೈನಲಿ ಸ್ನಾನ ಆಯಿತು, ಹೊರಗಡೆ ಬಂದ್ವಿ. ಮನೆಗೆ ಹೊರಡೋಣ ಅಂತ ಹೇಳಿ ಮನೆಗೆ ಬಂದ ತಕ್ಷಣ ಹಾರ ತಂದಿಟ್ಟಿದ್ರು ರೆಡಿ ಮಾಡೋಕ್ಕೆ. ಏನು ವಿಶೇಷ ಅಂದರೆ ನಮ್ಮೂರಲ್ಲಿ ಕೊಂಡ ಸೌದೆ ಹೊಡೆದಿದ್ವಿ. ಸೊ ಅದಕ್ಕೆ ರೆಡಿ ಮಾಡೋಕ್ಕೆ ಹಾರಗಳು ತಂದಿಟ್ಟಿದ್ದು. ಆ ಊರು ತುಂಬ ಉದ್ದ ಇರೋದ್ರಿಂದ ಹಿಂಗೆ ನೇತು ಇಕ್ಕಿದ್ರು, ಉದ್ದು ಫ್ರೆಶ್ ಆಗಿರಲಿ ಅಂತ ಹೇಳಿ. ಸೊ ಬಂದು ನೆಕ್ಸ್ಟ್ ನಾನು ಈ ಥರ ರೆಡಿ ಮಾಡಿದ್ದೆ ಇವ್ರ ನೇಮೆಲ್ಲ ಹಾಕಿ, ನಾಮ ಎಲ್ಲ ಹಾಕಿ. ಇವನು ಐರಾವತ, ಸೊ ಇವನು ಚಕ್ರವರ್ತಿ. ಸೊ ಇವನಿಗೆ ಚಕ್ರವರ್ತಿ ಅಂತ ನೇಮ್ ಬರೆದಿದ್ದೆ. ನಾನಿಬ್ರಿಗೂ ಹೆಸರಿಟ್ಟಿದ್ದೀನಿ. ನಾನು ಡಿ ಬಾಸ್ ಫ್ಯಾನ್. ಸೊ ಅವ್ರ ಮೂವಿ ನೇಮ್ನ ಅವರಿಗೆ ಇಡ್ತೀನಿ. ನನ್ನ ಹಳ್ಳಿಕಾರ್ ಏನಿದೆಯೋ, ನನ್ನ ಬಂಗಾರಿಸ್ಗಳೇನಿದ್ದಾರೋ ಇವರೇ ನನ್ನ ಪ್ರಾಣ. ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ನಾನು ಏನೇ ವಿಷಯ ಶೇರ್ ಮಾಡಬೇಕು ಅಂದರೂ ಇವ್ರ ಹತ್ರನೇ ಹೇಳೋದು. ನಾನು ದೇವ್ರ ಹತ್ರ ಬೇಡಬೇಕಂದ್ರೂ ನಾನು ಇವ್ರ ಕಿವಿಲೇ ಹೇಳ್ತೀನಿ. ಯಾಕಂದರೆ ಇವ್ರ ಕಿವಿಲಿ ಹೇಳಿದ್ರೆ ಪಕ್ಕ ಆಗುತ್ತೆ. ಸೊ ನಮ್ಮೂರಲ್ಲಿ ಫೈನಲ್ ಆಗಿ ಇಲ್ಲಿ ಬಂದ್ವಿ, ಕಲ್ಕಟ್ಟೆ ಹತ್ರ. ಇಲ್ಲೆಲ್ಲ ಬೀಟೆಲ್ಲ ಕೂಗ್ತಾಯಿದ್ರು. ನಾನು ನಮ್ಮದು ಒಂದು ಹೈಲೈಟ್ ಆಗಿರಲಿ ನಮ್ಮೂರು ಅಂತ ಹೇಳಿ ಇದು ಮಾಡಿದೆ. ಸೊ ನೋಡಿ, ಬೀಟ್ ಕೂಗ್ತಾ ಇದ್ದಾರೆ, ಅದಕ್ಕೆ ಈ ಥರ ನಿಂತಿದ್ದಾರೆ ಜನಗಳೆಲ್ಲ. ನೆಕ್ಸ್ಟ್ ಬೀಟ್ ಕೂಗಿದ ನಂತರ ಹೊರಡ್ತಾರೆ. ಹೋಗ್ತಾ ಇರೋದು 33 ಹಳ್ಳಿ ಒಡತಿ ಹುಲಿಯೂರಮ್ಮ ಹಳೆ ಊರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಅದಕ್ಕೂ ಮುಂಚೆ ಆಂಜನೇಯ ದೇವಸ್ಥಾನಕ್ಕೆ ಹೊರಡ್ತೀವಿ. ಇಲ್ಲಿಂದ ಈ ಕಲ್ಕುಟೆ ಆಪೋಸಿಟೇ ಇರೋದು. ಸೊ 2 ಟ್ಯಾಕ್ಟ್ರು ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅಂದರೆ ತುಂಬ. ಸೊ ಹೊರಡ್ತೀವಿ. ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ನೋಡಿ ನಮ್ಮ ಗೂಳಿಗಳು. ಆಂಜನೇಯನ ಆಶೀರ್ವಾದ ತಗೊಳ್ಳೋಕ್ಕೆ, ನಮ್ಮ ಬಾಸ್ ಆಶೀರ್ವಾದ ತಗೊಳ್ಳೋಕ್ಕೆ ಅಲ್ಲಿಗೆ ಬರ್ತಾ ಇದ್ದಾರೆ. ಹಾಗೆ ಬಂದ್ವಿ. ಫೈನಲಿ ಎಲ್ಲ ದೂರ ನಿಂತಿದ್ರು. ಈ ಕಡೆ ಒಬ್ಬರು ತಾತ ಸೀಮೆಸುಗಳು ಇಟ್ಕೊಂಡು ಹೊಡಿತಾವ್ರೆ, ಗಂಗಪ್ಪ ಅಂತ ಹೇಳಿ ಅವರು. ನೆಕ್ಸ್ಟು ನಮ್ಮ ಅಣ್ಣ ಪಟಾಕಿ ಹಚ್ತಾ ಇದ್ರು. ಯಾಕಂದರೆ ದೇವ್ರಿಗೆ ಪಟಾಕಿ ಇವೆಲ್ಲ ಹೊಡೆದ್ರೆ ತುಂಬ ಒಂದು ಕಳೆ ಬರುತ್ತೆ ಅಂತ ಹೇಳಿ. ಅದು ತುಂಬ ಸೌಂಡ್ ಇತ್ತು ಮತ್ತು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿತ್ತು. ಸಖತ್ತು ಸ್ಪ್ರೆಡ್ ಅಂದರೆ ಹೇಳೋಕ್ಕೆ ಆಗಲ್ಲ, ಆ ರೀತಿ ದೂರ ಎಲ್ಲ ಬೀಳ್ತಾಯಿದ್ವು. ಒಂದ್ಸಲ ನನ್ನ ಕಡೆನೂ ಓಡಿ ಬಂದ್ಬಿಟ್ಟು ನಾನು ಓಡ ಬಟ್ಟೆ ಸುಟ್ಟೋಗ್ಬಿಡುತ್ತೆ ಅಂತ ಹೇಳಿ ಪಟಾಕಿ ಹೊಡೆದು ಎಲ್ಲ ಆದಮೇಲೆ ಹಸುಗಳೆಲ್ಲ ಬಂದವು ಮುಂದಕ್ಕೆ. ಪೂಜೆಗಳೆಲ್ಲ ಮಾಡಿಕೊಂಡು ಫುಲ್ಲು ಹೊರಟ್ವಿ. ನಾವು ಊರಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಒಂಥರ 1 ಕಿಲೋಮೀಟ್ರ್ ಆಗುತ್ತೆ ನಾವು ದೇವಸ್ಥಾನಕ್ಕೂ ಹೋಗ್ಬೇಕಾಗಿರೋ ಜಾಗಕ್ಕೂ.
ಆಮೇಲೆ ಹೊರಟ್ವಿ. ಹೋಗ್ತಾ ಇದ್ದೀವಿ ಫುಲ್ಲು. ಊರಂತೂ ಫುಲ್ ಎಲ್ಲ ಹ್ಯಾಪಿಯಾಗಿ ಬರ್ತಾಯಿದ್ರು ಏನೋ ಒಂದು ಫಂಕ್ಷನ್ ಅಂತ. ಆಯಿತು, ಫಂಕ್ಷನ್ ಮುಗಿಸ್ಕೊಂಬಂದ್ವಿ. ಇಲ್ಲೆಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ರು. ಅದಕ್ಕೇ ಎಲ್ಲ ಬಿಚ್ಚಿಬಿಟ್ಟಿದ್ವಿ ಡೆಕೋರೇಟ್ ಮಾಡಿದ್ದೆಲ್ಲನೂ. ಸ್ವಲ್ಪ ಆರಾಮಾಗಲಿ, ಫುಲ್ ಫ್ರೀ ಆಗಲಿ ಅಂತ ಹೇಳಿ. ಬರಬೇಕಾದ್ರೆ ರೋಡಲ್ಲಿ ಒಳ್ಳೆ ರೇಸು ದನಗಳ ಥರ ನೋಡ್ತಾಯಿದ್ರು ಜನ ಎಲ್ಲ. ಏನು ಹೆಸ್ರೆಲ್ಲ ಇಟ್ಬಿಟ್ಟಿದ್ದಾರೆ ಅಂತೇಳಿ ನಮಗೊಂಥರ ಖುಷಿ ಆಯ್ತಾಯಿತ್ತು. ನಮ್ಮ ದನನ ಈ ಥರ ಎಲ್ಲ ನೋಡ್ತಾರಲ್ಲ ಅಂತ ಅಪರೂಪಕ್ಕೆ ಒಂಥರ ತುಂಬ ಖುಷಿ ಜಾಸ್ತಿ ಆಗ್ತಾಯಿತ್ತು. ಯಾಕಂದರೆ ನಾನು ಅಷ್ಟೇ ಇಷ್ಟಪಟ್ಟು ಸಾಕಿದ್ದೀನಿ. ರೇಸ್ ದನಗಳಿಗಿಂತನೂ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಸಾಕ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ. ತುಂಬ ಇದ್ರ ಜವಾಬ್ದಾರಿನೆಲ್ಲ ನಾನೇ ಜಾಸ್ತಿ ತೊಗೊಳ್ಳೋದು. ನಮ್ಮನೇಲಿರೋ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ತುಂಬ ಇಷ್ಟಪಟ್ಟು ಅಷ್ಟು ಪ್ರೀತಿಯಿಂದ ನಾವು ನಮ್ಮ ಮನೇಲಿ ಎಲ್ಲನೂ ನೋಡ್ಕೊಳ್ಳೋದು. ಯಾಕಂದರೆ ನಮಗೊಂಥರ ಮನುಷ್ಯರಿಗಿಂತನೂ ಹೆಚ್ಚು ಇವರು. ಹಾಗಾಗಿ ನಾವು ಪ್ರತಿಯೊಬ್ಬರೂ ನೀಟಾಗಿ ಚಿಕ್ಕ ಮಕ್ಕಳು ಥರ ನೋಡ್ಕೋತೀವಿ. ಒಂದು ಏಟು ಕೂಡ ಹೊಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಯಾಕಂದರೆ ಅವರು ಹಂಗೆ ನಮ್ಮ ಜೊತೆ ಫ್ರೆಂಡ್ಲಿ ಆಗಿದ್ದಾರೆ. ಅದಕ್ಕೇ ನಾವು ಒಂದು ಏಟು ಕೂಡ ಹೊಡಿಯೋದಿಲ್ಲ. ಅವರು ಅಷ್ಟೇ ಒಂದು ಕಾಲು ಕೂಡ ತುಳಿಯೋದಿಲ್ಲ. ಆ ರೀತಿ ನೋಡ್ತಾರೆ. ಹಿಂದೆ ಮುಂದೆ ಹೆಜ್ಜೆ ಇಡಬೇಕು ಅಂದ್ರೂ. ಅದಕ್ಕೆ ಹೇಳೋದು, ಪ್ರಾಣಿನ ನಂಬಬೇಕು, ಮನುಷ್ಯರನ್ನ ನಂಬಬಾರ್ದು. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.